ವಿದೇಶ ಸುದ್ದಿಗಳು ಡೆಲ್ಲಿಯಿಂದ ಟೆಬ್ರಲಿನ್ನಲ್ಲಿ ನಡೆದ ವರ್ಲ್ಡ್ ಕಪ್ ಫುಟ್ಬಾಲ್ ಎಲಿಜಿಬಿಲಿಟಿ ಮ್ಯಾಚ್ನಲ್ಲಿ ಇಂಡಿಯಾ ಸೋತೋಗಿದೆ. 3 ಗೋಲುಗಳಿಂದ ಇಂಡಿಯಾವನ್ನು ಸೋಲಿಸಿದ್ದಾರೆ ಇರಾಕ್. ಕ್ಯಾಪ್ಟನ್ ವಿ ಪಿ ಸತ್ಯ ಲೀಡ್ ಮಾಡ್ತಾರಂತ ಇಂಡಿಯಾ ಈ ಬಾರಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಅಂತ ಜನರು ಎಲ್ಲರೂ ಮಾತಾಡ್ಕೋತಾ ಇದ್ದಾರೆ. ಮೊದಲನೇ ರೌಂಡ್ ನಲ್ಲಿ ವಿ ಪಿ ಸತ್ಯ ಹೊಡೆದಂತ ಲಾಂಗ್ ಗೋಲ್ ಇಂದ ಗೆದ್ದ ಇಂಡಿಯಾ ಫಿಫಾ ರೌಂಡ್ ನಲ್ಲಿ 99ನೇ ಸ್ಥಾನ ಪಡೀತು. ಇದೇ ಮೊದಲನೇ ಬಾರಿ ಇಂಡಿಯಾ 100ಕ್ಕಿಂತ ಕಡಿಮೆ ಬಂದಿರೋದು. ಅಯ್ಯೋ, ಟೈಮ್ ಆಯ್ತು, ನಾವ್ ಹೋಗ್ಬೇಕಲ್ವಾ? ನೀವ್ ಹೋಗ್ ರೆಡಿಯಾಗಿ ಬಾ. ಇಲ್ಲಿ ನೋಡಿ, ಒಂದ್ ಎಕ್ಸ್ರೇ ತಗೊಳ್ಳಿ. ಸತ್ಯನ ಹತ್ರ ಹೇಳಿ ಏನು ಪ್ರಯೋಜನ ಇಲ್ಲ. ನೀವಾದ್ರೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇವ್ರಿ ಕಾಲ್ನ ಇಟ್ಕೊಂಡು ಕೋಚಿಂಗ್ ಮತ್ತೆ ಗೇಮ್ ನ ಕಂಟಿನ್ಯೂ ಮಾಡಿದ್ರೆ ತುಂಬಾ ಕಷ್ಟ ಆಗತ್ತೆ, ಶ್ರಮ ಆಗತ್ತೆ. ಸತ್ಯನ ಸ್ವಲ್ಪ ದಿನದವರೆಗೂ ಇದರಿಂದ ಹೊರಗಡೆ ತರಬೇಕಾಗತ್ತೆ. ಸ್ವಲ್ಪ ಸಮಯ ರೆಸ್ಟ್ ತಗೊಳ್ಳಿ, ಅದೇ ಈಗ ನಿಮ್ಗೆ ಒಳ್ಳೇದು. ಯಾಕಂದ್ರೆ ಈವನ್ ನಾವು ಈಗ ಒಂದು ಸರ್ಜರಿ ಅಂಡರ್ನಲ್ಲಿ ಹೋದ್ರು ನಾನು ರಿಸಲ್ಟ್ನ ಬಗ್ಗೆ ಶೋರ್ ಇಲ್ಲ. ಡಾಕ್ಟರ್ ಏನು ಹೇಳಿದ್ರು? ಐ ಆಮ್ ನಾಟ್ ಶೋರ್ ಅಬೌಟ್ ದ ರಿಸಲ್ಟ್ ಅಂತ. ಮತ್ತೆ ಸರ್ಜರಿ ಏನೇನಕ್ಕೆ? ನಿನ್ ಪ್ರೀತಿ ನನಗೆ ಗೊತ್ತಾಗುತ್ತೆ, ಮಾತಾಡದೇ ಇರು. ಸರ್ಜರಿ ಬೇಡ. ಸಾಧ್ಯತೆ ಇದೆ ಸತ್ಯ, ತುಂಬಾನೇ. ಅದಕ್ಕೆ ಹೇಳ್ತಾ ಇರೋದು ನಾನು. ಇಷ್ಟೆಲ್ಲ ಮಾಡಿದ್ರಲ್ಲ, ಇಷ್ಟು ದಿನ ಇಷ್ಟು ದೂರ ಇದನ್ನೆಲ್ಲ ದಾಟಿ ನಡೀತಲ್ಲ ನಿಮ್ ಕಾಲು. ಸ್ವಲ್ಪ ಸಮಯ ರೆಸ್ಟ್ ತಗೊಳ್ಳಿ ಅಂತಾನೆ ಹೇಳ್ತಾ ಇರೋದು. ನಿಮಗೆ ಬೇರೆ ಏನಾದರೂ ಹೇಳ್ಬೇಕಾ? ಇಟ್ಸ್ ಓಕೆ, ಡೋಂಟ್ ವರಿ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಮತ್ತೆ ಔಷಧಿನ ನಿಲ್ಲಿಸಬಾರ್ದು. ಅದು ನಿಲ್ಲಿಸಿದ್ರೆ ಡಿಪ್ರೆಷನ್ ಆಗತ್ತೆ. ಹಾಗೇನಾದ್ರೂ ಆದ್ರೆ ಎಲ್ಲ ಕೈ ಮೀರೋಗುತ್ತೆ. ಡಾಕ್ಟರ್ ಹೇಳಿದ್ ಕರೆಕ್ಟ್ ಅಲ್ವಾ? ಸತ್ಯ ಎಷ್ಟು ಭಾಗ್ಯಶಾಲಿ. ನಾನಿನ್ನೂ ಆಟ ಆಡಬೇಕು, ತುಂಬ ಆಡಬೇಕು. ಇಲ್ಲಾಂದ್ರೆ ನಾನು ಒಬ್ಬಂಟಿ ಆದಂಗಿರುತ್ತೆ. ಆಟ ಆಡ್ಬೇಡ ಅಂತ ನಾನು ಹೇಳಿಲ್ವಲ್ಲ. ಕಾಲಲ್ಲಿ ಸ್ಟೀಲ್ ರಾಡ್ ಬದಲಾಯಿಸಿ ಸ್ವಲ್ಪ ದಿನ ರೆಸ್ಟ್ ತಗೊಳ್ಳಿ, ಅಷ್ಟೇ ತಾನೇ. ಒಂದಿನ ಹುಡುಗಾಟಕ್ಕೆ ನಿನ್ನ ಜೀವನನೇ ಬದಿಗೊತ್ತಿ ಬಂದವಳು ನೀನು. ಈಗ ನೀನು ಬಾಳೋದಕ್ಕೋಸ್ಕರ ನನ್ನ ಆಟನ ಎತ್ತಿ ಬಿಸಾಕು ಅಂತಿದ್ಯಲ್ಲ ನೀನು. ನಾನು ಹಾಗೆಲ್ಲ ಏನೂ ಹೇಳಲಿಲ್ಲ. ಸರ್ಜರಿ ನನಗೆ ಬೇಡ. ಅದಕ್ಕೂ ಮೇಲೆ ನನಗೆ ಆಡೋಕ್ಕಾಗಿಲ್ಲ ಅಂದರೆ ನಿನ್ನ ನಾನು ಬೇಜಾರ್ಪಡಿಸಿದ್ನ? ಅನಿ, ನಾನೊಂದು ಹೇಳ್ತೀನಿ. ನನಗೇನಾದರೂ ಆಯಿತು ಅಂದರೆ ನೀನು ಬೇರೆ ಯಾರನ್ನಾದ್ರೂ ಮದುವೆ ಆಗಿ ಚೆನ್ನಾಗಿ ಬಾಳು. Mm-hmm.
ಸತ್ಯ. ಹ್ಮ್ ಹ್ಮ್ ಸತ್ಯನ್, ಯಾ ಲುಕಿಂಗ್ ಗ್ರೇಟ್. ಥ್ಯಾಂಕ್ ಯು ಸರ್. Captain, this is not fit for today. Okay? Satyajit? ಎಸ್ ಸರ್. ಸರ್ Captain, good luck. ಆಲ್ ದ ಬೆಸ್ಟ್. ಏನು ಕೊನೆ ಕ್ಷಣದಲ್ಲಿ ಕ್ಯಾಪ್ಟನ್ ಬದಲಾಯಿಸಿದ್ದಾರೆ. ಸತ್ಯ ಪ್ಲೇಯರ್ ಲಿಸ್ಟ್ ನಲ್ಲಿ ಕೂಡ ನಿನ್ನ ಹೆಸರಿಲ್ಲ. ನೀವು ಫ್ಲೈಟ್ ಇಟ್ಕೊಂಡು ಇಲ್ಲಿ ಬಂದಿದ್ದು ಗ್ಯಾಲರಿಲಿ ಕೂತ್ಕೊಂಡು ಮ್ಯಾಚ್ ನೋಡ್ಲಿಕ್ಕ. ಹೇಯ್, ಏನಾಯ್ತು? ನೀನು ವಾರ್ಮ್ ಅಪ್ ಮಾಡ್ತೀಯಾ? ಒಬ್ಬ ಫುಟ್ಬಾಲರ್ನ ಟೂಲ್ ಅಂದರೆ ಅವನ ದೇಹನೇ. ಅದು ಮರಿಬೇಡ. ಇನ್ನೂ ಚೆನ್ನಾಗಿ ಆಟ ಆಡು. ನಿಮ್ಮ ಕ್ಯಾಪ್ಟನ್ಸಿಲಿ ನಮಗೆ ನಂಬಿಕೆ ಇಲ್ಲ. ಆದರೂ ನೀವು ಫಿಟ್ ಇಲ್ಲ ಅಂತ ಕೋಚ್ ಹೇಳ್ತಾ ಇದ್ದಾರೆ. ಟೀಮ್ ಡಾಕ್ಟರ್ ಹೇಳಿದ್ದಾರೆ ನಮಗೆ, ಆಟ ಆಡೋದಕ್ಕೆ ಕಂಡೀಷನಲ್ಲಿ ಇಲ್ಲ ನಿಮ್ಮ ಕಾಲ್ಗಳು. ಅದರಿಂದ ಮತ್ತೆ ನಿಮ್ಮನ್ನ ಆಟ ಆಡೋದಕ್ಕೆ ಮತ್ತೆ ಚಾನ್ಸ್ ಇಲ್ಲ. ಸರ್, ನಾನು ಫಿಟ್ ಆಗಿದ್ದೀನ ಇಲ್ವಾ ಅಂತ ತೀರ್ಮಾನ ಮಾಡೋದು ನಾನು ಮತ್ತೆ ನನ್ನ ದೇಹ. ಸರ್, ಮೈ ಕಾನ್ಫಿಡೆನ್ಸ್, ದಟ್ಸ್ ಮೈ ಫಿಟ್ನೆಸ್. ಹಲೋ ಹಲೋ ಸತ್ಯ. ಹಾ ಏನಯ್ಯ ಇದು? ಫೆಡರೇಷನ್ ಕಪ್ ಫಸ್ಟ್ ರೌಂಡ್ ಅಲ್ಲಿ ಹೋಯ್ತಲ್ಲ, ಹಾ ನೀವ್ ಏನ್ ಮಾಡ್ತಾ ಇದ್ದೀರಾ? ಏನ್ ಕೋಚಿಂಗ್ ಇದು? ನೀವು ಲೀವ್ ತಗೊಂಡು ಸುತ್ತಾಡ್ತಾ ಇದೀರ ಅಂತ ಹೆಡ್ ಆಫೀಸ್ ಇಂದ ಕಾಲ್ ಬಂದಿದೆ. ಇದು ನೋಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಕೆಲಸನಾದ್ರೂ ನೋಡ್ಕೊಳ್ಳಿ. ಕೋಚಿಂಗ್ಗೆ ಬೇರೆ ಯಾರನ್ನಾದ್ರೂ ಇಡ್ತೀನಿ. ಹಲೋ ಹಲೋ ಸತ್ಯ, ಯಾಕೇನು ಮಾತಾಡ್ತಾ ಇಲ್ಲ? ಹಲೋ, ಎಲ್ಲಿಂದನೋ 11 ಜನನ ಕರ್ಕೊಬಂದ್ಬಿಟ್ರೆ ಟೀಮ್ ಆಗಲ್ಲ. ನನಗ್ ಮೊದಲು ಎದೆಯಲ್ಲಿ ಫೈರ್ ಇರೋ ಪ್ಲೇಯರ್ಸ್ನ ಕೊಟ್ಬಿಟ್ಟು ಮಾತಾಡಿ. ತುಂಬ ಕಷ್ಟ ಆಗ್ತಿದೆ ಅಮ್ಮ.
ಅವ್ರು ತುಂಬ ಬದಲಾಗ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿಂದ ಹೇಳ್ದೆ ಕೇಳ್ದೆ ಹೋಗಿ 3 ದಿನ ಆಯಿತು. ಕಾಲ್ ಮಾಡಿದ್ರೂ ಫೋನ್ ತೆಗಿತಾ ಇಲ್ಲ. ನೀನು ಯೋಚನೆ ಮಾಡಬೇಡ, ಅವ್ನು ಬಂದ್ಬಿಡ್ತಾನೆ. ಅವನು ಎಲ್ಲಾದರೂ ಆಟಾಡೋಕೆ ಹೋಗಿರ್ತಾನೆ. ಇನ್ನ ಕಾಲ್ ಮಾಡಿ ಕೇಳೋದಕ್ಕೆ ಯಾರೂ ಇಲ್ಲ. ದಿನ ಆಗ್ತಾ ಆಗ್ತಾ ನನ್ಗೇನೋ ಭಯ ಆಗ್ತಾ ಇದೆ. ನನ್ನ ಪ್ರೀತಿಯ ಗೆಳೆಯರೆ, 13 ಜನ ಗೇಮರ್ ಪ್ಲೇಯರಲ್ಲಿ ಒಟ್ಟಿಗೆ ಬರೋ ಒಂದು ಹೆಮ್ಮೆ ಇದೆಯಲ್ಲ, ಈ ಫುಟ್ಬಾಲ್ ಗೇಮ್ಗಿದೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದರಿಂದನೇ ಸುಮ್ಮನೆ ಒಂದು ಗೇಮ್ ಅಲ್ದಲೆ ಶರೀಫ್ ಅಣ್ಣ, ಒಬ್ಬೊಬ್ಬ ಫುಟ್ಬಾಲ್ ಪ್ಲೇಯರನ್ನು ಒಬ್ಬೊಬ್ಬನಿಗೂ ಒಳ್ಳೆ ಗೌರವ ಕೊಡ್ತಾ ಇದೆ. ಅದರಿಂದನೇ ನಾನು ಫುಟ್ಬಾಲ್ನ ಗೌರವ ಕೊಡ್ತೀನಿ. BP ಸತ್ಯನ್, ಪಾಪಚೌರ್ನ ಶಲಾಫರಿ ಅವರು ಆದರ್ಶದು ನೆನೆಸಿಕೊಳ್ಳುವುದು, ಈ ಫಂಕ್ಷನಲ್ಲಿ ತೊಡಗಿಸಿಕೊಳ್ಳುವುದು ನನಗೆ ಹೇಳಕ್ಕಾಗದೇ ಇರೋಷ್ಟು ಸಂತೋಷನೂ ಕೃತಜ್ಞತೆಯೂ ಇದೆ. ಸ್ನೇಹಿತರೆ, ಧನ್ಯವಾದಗಳು. 9 ಬಾರಿ ಇಂಡಿಯನ್ ಕ್ಯಾಪ್ಟನ್ ಆಗಿರೋ, ಹೆಚ್ಚು ಕಡಿಮೆ 80ಕ್ಕೂ ಮೇಲೆ ಇಂಟರ್ನ್ಯಾಷನಲ್ ಮ್ಯಾಚಲ್ಲಿ ಇಂಡಿಯಾಕ್ಕಾಗಿ ಆಟ ಆಡಿರೋ ನಮ್ಮ ಸ್ವಂತವಾದ ಕ್ಯಾಪ್ಟನ್ ಇರಾಕು ಮತ್ತು ಇಂಡಿಯಾದಲ್ಲಿ ಅವ್ರ ಟೀಮು ಕಳೆದೋಗ್ತಾ ಇದೆ. ಹೋಗ್ದಲೇ ಇದ್ದಿದ್ರೆ ನಮ್ಮ ಕ್ಯಾಪ್ಟನ್ BP ಸತ್ಯನ್ ಅವರನ್ನು ವೇದಿಕೆ ಮೇಲೆ ಕರಿಬೇಕು ಅಂತ ಮನಸ್ಸಿಂದ ಕೋರ್ಕೊಂತೀವಿ. ಸತ್ಯರಿಗೆ ಪುರಸ್ಕಾರ ಮಾಡೋದಕ್ಕೆ ರಿಟೈರ್ಡ್ SP ರಾಜಶೇಖರ್ ಅವ್ರನ್ನ ಕೇಳ್ಕೊತೀನಿ. ಇದ್ರ ಬಗ್ಗೆ ಮಾತಾಡೋದಕ್ಕೆ BP ಸತ್ಯ ಅವ್ರನ್ನ ಕೇಳ್ಕೊತೀನಿ. ಅಭಿನಂದನೆಗಳು ಸತ್ಯ. ನಿಮ್ಮೆಲ್ಲರ ಮುಂದೆ ನಿಂತು ಮಾತಾಡೋ ಒಂದು ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಿದೆ. ನಿಮ್ಮ ಚಪ್ಪಾಳೆ, ಹೊಗಳಿಕೆ, ಅದೇನೆ ಈಗ ನನ್ನ ಎನರ್ಜಿ. ಕ್ಯಾಪ್ಟನ್ ಅನ್ನೋದಕ್ಕಿಂತ ಡಿಫೆಂಡರ್ ಅಂತ ಹೇಳೋದೇ ನನಗೆ ತುಂಬ ಇಷ್ಟ. ಚರಿತ್ರೆ ಯಾವಾಗಲೂ ಗೋಲ್ ಹೊಡೆದವನ ಕಡೆನೆ. ಅದರ ಡಿಫೆಂಡರ್ ತಡೆದಂಥ ಒಂದೊಂದು ಗೋಲ್ ಕೂಡ ಎಷ್ಟೋ ಮ್ಯಾಚ್ಗಳಲ್ಲಿ ದಿಕ್ಕನ್ನೇ ಬದಲಾಯಿಸುತ್ತೆ ಅಂತ ಯಾರೂ ಅನ್ಕೊಳ್ಳಲ್ಲ. ಪಕ್ಕದಲ್ಲಿ ನಿಂತ್ಕೊಂಡವನ್ನೇ ಮರೆಯೋವಂಥದ್ದೇ ಈ ಕಾಲ. ಹಾಗಿದ್ದು ನನ್ನ ಬಗ್ಗೆ ನೆನೆಸ್ಕೊಂಡಿದ್ದಕ್ಕೆ, ಇಲ್ಲಿ ಕರೆದಿದ್ದಕ್ಕೂ ಧನ್ಯವಾದ. ಯಾವಾಗಲೂ ಗ್ರೌಂಡ್ಗೆ ಹೊರಗಡೆ ಕೂರೋದಕ್ಕೆ ನಾನು ಆಸೆ ಪಟ್ಟಿರಲಿಲ್ಲ. ಪಂದ್ಯದಲ್ಲಿ ಓಡುವಾಗ ಅದೇ ಗ್ರೌಂಡಲ್ಲಿ ಬಿದ್ದು ಸಾಯ್ಬೇಕು ಅನ್ನೋದೇ ನನ್ನ ಆಸೆ. ಒಂದು ಮ್ಯಾಚ್ ಆಡೋನ್ಗಿಂತ ನಾನು ತುಂಬ ಸಂತೋಷವಾಗಿದ್ದೀನಿ. ದ ಹ್ಯಾಪಿಯೆಸ್ಟ್ ಮ್ಯಾನ್ ಇನ್ ದ ವರ್ಲ್ಡ್.